इस वीडियो को पेश करने में ताउन किया है बाउंस बैक फिजियोथेरेपी एंड रिहेबिलिटेशन सेंटर कलबुर्गी, कैमरून पीओ कॉलेज साइंस एंड आर्ट्स, यूनाइटेड हॉस्पिटल गंपा रोड बेदर, हीलिंग ट्री अस्पताल मल्टी सुपर स्पेशलिटी नैयर रोटरी सर्किल नेहरू स्टेडियम बेदर। ಇವತ್ತಿನ ದಿವಸ ನಮ್ಮ ಜಿಲ್ಲಾ ಕಾಂಗ್ರೆಸ್ನಿಂದ ಇವತ್ತು ಪ್ರತಿಭಟನೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ಆ ಪ್ರತಿಭಟನೆಯಲ್ಲಿ ಎಲ್ಲ ಭಾಗವಹಿಸಿದಂಥ ಎಲ್ಲ ನಮ್ಮ ಪಕ್ಷದ ಮುಖಂಡರು, ಹಿರಿಯರು, ಅವರು ಎಲ್ಲರೂ ನಮ್ಮ ಬ್ಲಾಕ್ ಅಧ್ಯಕ್ಷರು, ಎಲ್ಲ ಪ್ರೆಸಿಡೆಂಟ್ಸು, ಮುನ್ಸಿಪಲ್ ಕೌನ್ಸಿಲರ್ಸು ಎಲ್ಲ ಸುಮಾರು ಜನ ಬಂದಿದ್ದಾರೆ. ಮಹಿಳೆ ಅಧ್ಯಕ್ಷರು ಎಲ್ಲರೂ ಬಂದಿದ್ದಾರೆ. ಅವರೆಲ್ಲರಿಗೂ ಕೂಡ ಈ ಒಂದು ಪ್ರೊಟೆಸ್ಟ್ಗೆ ನಾವು ಜಿಲ್ಲಾ ಕಾಂಗ್ರೆಸ್ ಪರವಾಗಿ ಸ್ವಾಗತವನ್ನು ಮಾಡುತ್ತಾ, ಈಗಾಗಲೇ ನಮ್ಮ ಎಲ್ಲ ನಾಯಕರು ಎಲ್ಲರೂ ಬೇಕಾದಷ್ಟು ಬಗ್ಗೆ ಮಾಹಿತಿ ನೀಡಿದ್ದಾರೆ. ಆದರೂ ಕೂಡ ಇವತ್ತು ನಾನು ಜಿಲ್ಲಾ ಕಾಂಗ್ರೆಸ್ ಪರವಾಗಿ ಇವತ್ತು ಈ ಘಟನೆ ನಾವು ಯಾಕೆ ಮಾಡ್ತಾ ಇದ್ದೀವಿ ಅನ್ನೋಂಥ ಒಂದು ಮಾತು ಹೇಳ್ತೀನಿ. ಉತ್ತರ ಪ್ರದೇಶದಲ್ಲಿ ಇವತ್ತೇನಲ್ಲ ಮೊನ್ನೆ ಆದಂಥ ಘಟನೆಯಲ್ಲಿ 4 ಜನ ರೈತರು ಬಂದವರು ಅವರೇನಂದ್ರೆ ಈ ಒಂದು ರೈತ ಏನು ಮಾಡಿದ್ರು ಕಾನೂನು ವಿರೋಧವಾಗಿ ಅವರ ಅವ್ರ ಮೇಲೆ ಒಂದು ಜೀಪ್ ಆ ಒಂದು ರೀತಿಯಾದಂಥ ಕುಟುಂಬದ ಹೇಳೋದಕ್ಕೆ ನಮ್ಮ ನಾಯಕಿ ರಾಷ್ಟ್ರೀಯ ನಮ್ಮ ನಾಯಕಿಯಾದ ಪ್ರಿಯಾಂಕಾ ಗಾಂಧಿಯವರು ಏನಂತಂದ್ರೆ ಅವ್ರ ಜೊತೆಗೆ ಏನಾದರೂ ನಮ್ಮ ಪಕ್ಷದ ಹಿರಿಯರು ಮುಖಂಡರು ಅವರು ಕೂಡ ಏನಾದರೂ ಸಾಂತ್ವನ ಹೇಳಿಕೆ ಏನಾದರೂ ಅವ್ರ ಪರಿವಾರದ ಅವರಿಗೆ ಭೇಟಿಯಾಗಲಿಕ್ಕೆ ಹೋದಾಗ ಅಲ್ಲಿಂದ ಸರ್ಕಾರ ಅಲ್ಲಿಂದ ಪೊಲೀಸ್ ಏನಾದರೂ ಅವರಿಗೆ ತಡೆ ಹಿಡಿದು ಸುಮ್ಮನೆ ಏನಾದರೂ ಅರೆಸ್ಟ್ ಮಾಡಿಕೊಂಡು ಅನ್ಯಸದಲ್ಲಿ ಕ್ರಿಯೇಟ್ ಮಾಡಿಕೊಂಡು ಅವ್ರಿಗೆ ಅಂತಂದ್ರೆ 28 ತಾಸು ಅವ್ರಿಗೆ ಅರೆಸ್ಟ್ ಮಾಡಿದೆ. ಅದಕ್ಕೇನಾದರೂ ಇದನ್ನು ನಾವು ಜಿಲ್ಲಾ ಕಾಂಗ್ರೆಸ್ ಘಟನೆ ಮಾಡ್ತಾ ಇದ್ದೀವಿ. ಆಮೇಲೆ ರೈತರಿಗೆ ಏನಾದರೂ ಅವ್ರಿಗೆ ಆದಂಥ ಒಂದು ಪರಿಹಾರ, ಅವ್ರಿಗೆ ಆದಂಥ ನ್ಯಾಯ ಒದಗಿಸಬೇಕು. ಅದರಲ್ಲಿ ಅದೇ ಒಂದು ಪ್ರಕ್ರಿಯೆಯಲ್ಲಿ ಅಂತಂದ್ರೆ ಇನ್ನೊಂದು ಒಬ್ಬ ಪತ್ರಕರ್ತ ಕೂಡ ಅವ್ರ ಕುಟುಂಬ ಅವ್ರ ಪರಿವಾರದಲ್ಲಿ ನ್ಯಾಯ ಒದಗಿಸಬೇಕು. ಆಗಂಗಿಲ್ಲ ಒಟ್ಟ ಸರ್ಕಾರ ಅದನ್ನು ಇದು ಅನ್ನೋದು ದೇಶದಲ್ಲಿ ಪರಿಸ್ಥಿತಿಯಾಗಿದೆ. ಸೆಂಟ್ರಲ್ನಲ್ಲಿ ಅದೇ ಇದೆ, ಸ್ಟೇಟ್ನಲ್ಲಿ ಅದೇ ಇದೆ. ಅದಕ್ಕಾಗಿ ಇಷ್ಟೆಲ್ಲ ಇವತ್ತೆಲ್ಲ ಆಗ್ತಾ ಇದ್ರು. ಯಾರು ಕಣ್ಣು ಮುಗಿಸ್ತಾರೆ ಈ ಸರ್ಕಾರಕ್ಕೆ ಇಲ್ಲ, ಕಣ್ಣು ಇಲ್ಲ, ಹೃದಯನೂ ಇಲ್ಲ, ಯಾರು ಕಷ್ಟ ಯಾರು ಏನೂ ನೋಡಲಿಕ್ಕೆ ತಯಾರಿಲ್ಲ. ಅದಕ್ಕೆ ನಾವಿವತ್ತು ಜಿಲ್ಲಾ ಕಾಂಗ್ರೆಸ್ ಪರವಾಗಿ ಎಲ್ಲ ನಮ್ಮ ಕಾಂಗ್ರೆಸ್ ಮುಖಂಡರು ಎಲ್ಲ ಈ ಕಾಂಗ್ರೆಸ್ ನಾಯಕರು ಎಲ್ಲ ನಾವು ಮಾಡ್ತಾ ಇದ್ದೀವಿ. ಇವತ್ತೇನಾದರೂ मोदी तेरी तानाशाही नहीं चलेगी, नहीं चलेगी। राष्ट्र विरोधी बीजेपी सरकार के राष्ट्र विरोधी बीजेपी सरकार के परिवार के लोग मर गए, जाने नहीं दिए। गांधी जी तुम संघर्ष करो, हम तुम्हारे साथ हैं। कांग्रेस पक्ष के मुर्दाबाद मुर्दाबाद बीजेपी सरकार मुर्दाबाद 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 बीजेपी सरकार मुर्दाबाद। कांग्रेस पक्ष के मुर्दाबाद मुर्दाबाद बीजेपी ಅದನ್ನೆಲ್ಲ ಬರೆದು ಮೆಮೊರಂಡಮ್ನಲ್ಲಿ ಈಗಿದೆ. ನಾವು ಇದು ತಗೊಂಡು ಜಿಲ್ಲಾಧಿಕಾರಿ यस थैंक यू सर जो भी बोलो सर करेक्ट सर आज हम बीदर जिला कांग्रेस के ओर से ये जो प्रोटेस्ट हमने कंडक्ट किया है, उस प्रोटेस्ट के अंदर हमारे ज़िले के पूरे बड़े जितने भी हैं वरिष्ठ नेता और हमारे जो कांग्रेस के जो सभी साथियां सब लोग मिलके अभी डीसी ऑफिस को आके एक मेमोरेंडम दिए हैं। जैसा यूपी में परसों या लखीमपुर में जो इंसिडेंट हुआ है, उनमें 4 हमारे रईत लोग
जो गुजर गए हैं उसमें वो आपको मालूम होना चाहिए। उसमें ये लोग जीप से क्या है एक्सीडेंट करके उनको क्या है बोले तो ख़त्म करे। तो वो जो 4 लोग जो मर गए हैं उनको न्याय मिलना चाहिए, उनको कंपेंसेशन मिलना चाहिए, और जो किए हैं जो आरोपी है उसको सज़ा मिलना चाहिए। इसका मेन उद्देश्य वो है। दूसरी बात, उसी घटना के तरफ से हमारे जो नायकी प्रियंका गांधी, उनको जो सांत्वना देने के लिए, और उनके साथ में हमारे कांग्रेस के वरिष्ठ नेता लोग भी थे, तो सब लोग मिलके वहाँ पे उनको बात करने के लिए, मिलने के लिए गए, तो उनको जाने नहीं दिए। उनको अरेस्ट करके 28 घंटे तक क्या है बोले तो थाने में बिठा के विदाउट एनी रीज़न उनको क्या है ये करे है। उसके बारे में भी हम ये चाहते हैं कि वो सरकार है या नहीं, वहाँ पे इतना जुल्म बोले तो कैसा क्या नहीं, इसको हम क्या है बोले तो कांग्रेस की ओर से हम खंडन कर रहे हैं। नाज टीवी को सब्सक्राइब कीजिए, भूलिएगा मत। चैनल का तहे दिल से शुक्रिया। नाज चैनल देखिए, सब्सक्राइब करिए, लाइक कीजिए प्लीज। मुगाम्बो बोल क्या बोलते हैं, लाइक।